ಕಾನೂನಿನ ದೃಷ್ಟಿಯಲ್ಲಿ, ಸಂವಿಧಾನದ ದೃಷ್ಟಿಯಲ್ಲಿ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅಂತ ಇರಬಾರ್ದು ಅಂತ ನಮ್ಮ ಹೋರಾಟ. ಔರಂಗಜೇಬನ ಕಾಲದ ಜಜಿಯಾ ತಲೆಗಂದಾಯ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇರಬಾರ್ದು ಅಂತ ನಮ್ಮ ಈ ಒಂದು ಹೋರಾಟ. 1995ರಲ್ಲಿ ವಕ್ಫ್ ಕಾಯ್ದೆಗೆ ಒಂದು ತಿದ್ದುಪಡಿ ತರ್ತಾರೆ. ಆ ತಿದ್ದುಪಡಿಯಲ್ಲಿ ಯಾವುದೇ ಜಮೀನನ್ನು ವಕ್ಫ್ ಬೋರ್ಡು ತನ್ನದು ಅಂತ ಘೋಷಣೆ ಮಾಡ್ಕೊಳ್ಬೋದು. ಘೋಷಣೆ ಮಾಡ್ಕೊಂಡ ನಂತರ ದಾಖಲೆಗಳನ್ನು ಅವ್ರು ಕೊಡಬೇಕಾಗಿಲ್ಲ. ಅವ್ರು ನಿರ್ಣಯ ಮಾಡಿ ರೆಜುಲೇಷನ್ ಪಾಸ್ ಮಾಡಿದ್ರೆ ಮುಗೀತು. ಖಾಸಗಿ ಜಮೀನು ಇರ್ಬೋದು, ಸರ್ಕಾರಿ ಜಮೀನು ಇರ್ಬೋದು, ಯಾವುದೇ ಜಮೀನಿದ್ರೂ ಅವರು ಅದನ್ನು ತಮ್ಮದು ಅಂತ ಡಿಕ್ಲೇರ್ ಮಾಡಿಕೊಂಡ್ರೆ ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ನ್ಯಾಯಾಲಯಕ್ಕೂ ಇಲ್ಲ. ಇದು ಸಂವಿಧಾನ ವಿರೋಧಿ ಹೌದಾ ಅಲ್ವಾ? ಇಂಥ ಸಂವಿಧಾನ ವಿರೋಧಿಯಾಗಿರೋ ಕಾಯ್ದೆ ರದ್ದಾಗಬೇಕೋ ಬೇಡವೋ? ಆ ರೀತಿ ಸಂವಿಧಾನ ವಿರೋಧಿಯಾಗಿರೋ ಕಾಯ್ದೆ ರದ್ದಾಗಬೇಕು. ಒಂದ್ಸರಿ ಅವರು ಡಿಕ್ಲೇರ್ ಮಾಡ್ಕೊಂಡ್ಮೇಲೆ ನೀವು ನ್ಯಾಯಾಲಯಕ್ಕೆ ಹೋಗೋಂಗಿಲ್ಲ. ನಾವು ಹೋಗಬೇಕಾದ್ರೆ ವಕ್ಫ್ ಟ್ರಿಬ್ಯುನಲ್ಗೆ. ವಕ್ಫ್ ಟ್ರಿಬ್ಯುನಲ್ನಲ್ಲಿ ಯಾರಿರ್ತಾರೆ? ಅಲ್ಲಿ ವಕ್ಫ್ ಟ್ರಿಬ್ಯುನಲ್ನಲ್ಲಿ ನೀವು ಹೇಗೆ ಹೇಳ್ತಿದ್ದೀ ಕತೆ ಅಂದರೆ, ಕಾಂಗ್ರೆಸ್ ಮಾಡಿರುವ ಕತೆ ಸಿದ್ದರಾಮಯ್ಯನವರಿಗೂ ಚೆನ್ನಾಗಿ ಗೊತ್ತಿದೆ. ತೋಳ ಕುರಿ ಹೊತ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನ್ಯಾಯ ಕೇಳಕ್ಕೆ ಕುರಿ ಮಂದೆ ಕರ್ಕೊಂಡು ತೋಳದ ಹತ್ರಕ್ಕೆ ಹೋಗ್ಬೇಕು. ಅಂದರೆ ಕುರಿ ಮಂದೆ ತಗೊಂಡು ತೋಳದ ಹತ್ರಕ್ಕೆ ಹೋದರೆ ಕುರಿಮರಿ, ತೋಳ ಕುರಿಮರಿನ ಬಿಡುತ್ತಾ? ಸಿದ್ದರಾಮಯ್ಯನವರೇ, ನೀವು ಕುರಿ ಕಾಯ್ದಿದ್ದೀರಿ, ನಾನು ಕುರಿ ಕಾಯ್ದಿದ್ದೀನಿ, ನೀವು ದನ ಕಾಯ್ದಿದ್ದೀರಿ, ನಾವು ದನ ಕಾಯ್ದಿದ್ದೀವಿ. ತೋಳನ ಹತ್ರ ಹೋಗಿ ಕುರಿಮರಿ ಕಳಿಸಿ ನ್ಯಾಯ ಕೇಳೋ ಪದ್ಧತಿ ಎಲ್ಲರೂ ಇದೆಯಾ? ಆದರೆ ನೀವಿವತ್ತು ವಕ್ಫ್ ಬೋರ್ಡಿಗೆ ಕೊಟ್ಟಿರುವ ಅಧಿಕಾರ ತೋಳನ ಹತ್ರಕ್ಕೆ ಹೋಗಿ ಕುರಿಮರಿ ನ್ಯಾಯ ಕೇಳಬೇಕು ಅಂತ ಹೇಳ್ತಿರಲ್ಲ. ಇದಕ್ಕಾಗಿ ನೀವು ಲಾ ಓದಬೇಕಿತ್ತ? ಇದಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದ? ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಯಾರೊಬ್ಬರ ಹಕ್ಕು ಕಿತ್ಕೊಳ್ಳೋಕೆ ಅವಕಾಶ ಇರಬಾರ್ದು ಅಂತ ಸಂವಿಧಾನ ಬರೆದಿದ್ದು. ಸಂವಿಧಾನದಲ್ಲಿ ತಾರತಮ್ಯ ಇರಬಾರ್ದು ಅಂಥೇಳಿ ಅವರ ಸಂವಿಧಾನದ ಆಶಯ ಇರೋದು. ಆದರೆ ನಿಮ್ಮ ಪಾರ್ಟಿ ಮಾಡಿರೋದೇನೋ ವಕ್ಫ್ ಬೋರ್ಡಿಗೆ ಪರಮಾಧಿಕಾರ ಕೊಟ್ಬಿಟ್ರಲ್ಲ. ನನಗನ್ಸುತ್ತೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ವರ ಕೊಟ್ಟಂಗಾಗಿದೆ. ಭಸ್ಮಾಸುರ ಯಾರು ವರ ಕೊಟ್ಟಿದ್ದ ಅವನ ತಲೆ ಮೇಲೆ ಕೈ ಇಟ್ಟು ಸುಡಕ್ಕೆ ಪ್ರಯತ್ನ ಮಾಡಿದ್ದಂತೆ. ಜನ ಇವತ್ತು ಕಾಂಗ್ರೆಸ್ಸಿಗೆ ಅಧಿಕಾರ ಅನ್ನೋ ವರ ಕೊಟ್ಟಿದ್ದು. ಕಾಂಗ್ರೆಸ್ ಮಾಡ್ತಿರೋದೇನು ಅಂತಂದರೆ ಅಧಿಕಾರ ಅನ್ನೋ ವರ ಕೊಟ್ಟ ಜನರನ್ನೇ ಭಸ್ಮ ಮಾಡಲಿಕ್ಕೆ ಹೊಟ್ಟಿದೆ. ಭಸ್ಮಾಸುರನ ಪಾತ್ರವನ್ನು ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದ್ದರೆ ಬಕಾಸುರನ ಪಾತ್ರವನ್ನು ವಕ್ಫ್ ಬೋರ್ಡ್ ನಿರ್ವಹಿಸ್ತಾ ಇದೆ. ಬಕಾಸುರನಿಗೆ ಏನು ಕೊಟ್ಟರು ನುಂಗ ಹಾಕೋಣಂತೆ. ಈ ವಕ್ಫ್ ಬೋರ್ಡ್ ಅನ್ನೋ ಬಕಾಸುರ ರೈತರ ಜಮೀನನ್ನು ನಂದು ಅಂತ ಹೇಳ್ತಾ ಇದೆ. 1500 ವರ್ಷಗಳ ಹಿಂದಿನ ಅಶೋಕಣ್ಣ, 1500 ವರ್ಷದ ಹಿಂದಿನ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು. ಆವಾಗ ಜಗತ್ನಲ್ಲಿ ಇಸ್ಲಾಂ ಇರಲೇ ಇಲ್ಲ, ಅಲ್ಲಾನೂ ಇರಲಿಲ್ಲ. ಈಗ ಹೇಳ್ತಾನಲ್ಲ ಜಮೀರ್ ಅಹಮದ್, ಅದು ಅಲ್ಲಾನಿಗೆ ಸೇರಿದ್ದು. ಒಂದ್ಸರಿ ಇಲ್ಲ ಸ್ವಾಮಿ, 1500 ವರ್ಷದಿಂದ ಅಲ್ಲಾನೂ ಇರಲಿಲ್ಲ. ಯಾರು ಹೇಳಿದ್ದು? 1500 ವರ್ಷದಿಂದ ಅಲ್ಲಾನೂ ಇರಲಿಲ್ಲ. ಅಲ್ಲಿದ್ದಿದ್ದು ಪರಮೇಶ್ವರ, ಸರ್ವೇಶ್ವರ. ಯಾವ ಅಲ್ಲಾನೂ ಇರಲಿಲ್ಲ 1500 ವರ್ಷದ ಹಿಂದೆ. ಆಯ್ತಾ? ಅಲ್ಲಾನೂ ಇರಲಿಲ್ಲ, ಮುಲ್ಲಾನೂ ಇರಲಿಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ. ಅಲ್ಲಾನೂ ಇರಲಿಲ್ಲ, ಮುಲ್ಲಾನೂ ಇರಲಿಲ್ಲ. ಹೇಳ್ತಾರೆ ಇದು ಅಲ್ಲಾನಿಗೆ ಸೇರಿದ ಭೂಮಿ. ಯಾವುದು? 1500 ವರ್ಷಗಳ ಹಿಂದಿನ ಸೋಮೇಶ್ವರ ದೇವಾಲಯವನ್ನು. ಅಲ್ಲಿಂದ ಮುಂದುವರೆದು 13ನೇ ಶತಮಾನದ ವಿರಕ್ತ ಮಠ, 13ನೇ ಶತಮಾನದ ವಿರಕ್ತ ಮಠ. ಆ ವಿರಕ್ತ ಮಠದ ಜಾಗವನ್ನು ಕೂಡ ಇದು ವಕ್ಫ್ ಬೋರ್ಡಿಗೆ ಸೇರಿದ್ದು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಳಂದ ತಾಲೂಕು, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಬೀರಲಿಂಗೇಶ್ವರ ಗುಡಿ, ನಮ್ಮ ಸಿದ್ದರಾಮಯ್ಯನವರ ಕುಲದೇವರು ಬೀರಲಿಂಗೇಶ್ವರ. ಬೀರಲಿಂಗೇಶ್ವರ ಅಂದರೆ ಬೇರೆ ಇನ್ನೇನೂ ಅಲ್ಲ, ಶಿವನ ಇನ್ನೊಂದು ಹೆಸರು. ನಮ್ಮ ಶಿವನ ಇನ್ನೊಂದು ಹೆಸರು ಬೀರಲಿಂಗ. ಆ ಬೀರಲಿಂಗೇಶ್ವರ ಗುಡಿನೂ ಕೂಡ ನಮ್ಮದು ಅಂತ ಹೇಳ್ತಾರೆ.
ಹಿಂದೂಗಳ ಸ್ಮಶಾನನೂ ನಮ್ಮದು ಅಂತ ಹೇಳ್ತಾರೆ. ಅಲ್ಲಿಗೆ ನಿಂತಿದೆಯಾ? ರೈತರು ಜಮೀನು ಸಾವಿರಾರು ಎಕರೆ ಪಾಣಿಲಿ ಬಂದಾಗಲೇ ಗೊತ್ತು, ಪಾಣಿ ನೋಡ್ಕೊಂಡಾಗಲೇ ಗೊತ್ತು. ಇದು ಯಾವಾಗ? ಇದು ರಾತ್ರಿ ಬೆಳಗಾಗೋದ್ರೊಳಗೆ ಹೋಗಿ ಪ್ರಾಪರ್ಟಿ ಆಗೋಯ್ತು. ದಲಿತರ ಮನೆ ಕಟ್ಟಿರೋ ಜಾಗ ಅವ್ರ ಹತ್ರ ಈ ಖಾತೆ ಇದೆ, ಈ ಖಾತೆ ಇದೆ. ಈ ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ, ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಮೇಲೆ ಈ ಖಾತೆ ಕೊಡ್ತೀವಿ, ಅದು ಒಂದೇ ಸಾಕು ಅಂಥೇಳಿ. ಆ ಈ ಖಾತೆ ಇದೆ, ಆ ಈ ಖಾತೆ ಇರೋ ಜಾಗನೂ ಕೂಡ ವಕ್ಫ್ ಅಂತೇಳಿ ವಕ್ಫ್ ಪ್ರಾಪರ್ಟಿ ಲಿಸ್ಟ್ನಲ್ಲಿ ಬಂದ್ಬಿಟ್ಟಿದೆ ಹಾಲಪ್ಪನವ್ರೆ. ಅದನ್ನು ವಕ್ಫ್ ಪ್ರಾಪರ್ಟಿ ಲಿಸ್ಟು. ಇಲ್ಲಿಂದ ಮುಂದುವರೆದೊಬ್ಬ ಹೇಳ್ತಾನೆ, ಅವನು ಯಾವನೋ ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲಾ, ಅವನು ಹೇಳ್ತಾನೆ ಪಾರ್ಲಿಮೆಂಟು ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂಥೇಳಿ ಅವನು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ಫ್ ಪ್ರಾಪರ್ಟಿ. ಹಾಗಂತ ನಾವೇನು ಕೇಳಲಿಕ್ಕೆ ಬಂದಿಲ್ಲ. ಅಂದರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ವಿಧಾನಸೌಧ 1955 ಮೊದಲನೇ ವಕ್ಫ್ ಬಿಲ್ ಬಂದಿದ್ದು, ಅದಕ್ಕೆ ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು 95ರಲ್ಲಿ, ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು 2013ರಲ್ಲಿ. ಆದರೆ ವಿಧಾನಸೌಧ ಕಟ್ಟಿದ್ದು 49-50ನೇ ಇಸ್ವಿನಲ್ಲಿ ವಿಧಾನಸೌಧ ಕಟ್ಟಿದ್ದು. ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ ವಿಧಾನಸೌಧನೂ ನಮ್ಮದು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ಸೊಕ್ಕು ಎಲ್ಲಿಂದ ಬಂತು? ಈ ಸೊಕ್ಕು ಕಾಂಗ್ರೆಸ್ ಕೊಟ್ಟಂತ ಪರಮಾಧಿಕಾರದಿಂದ ಬಂದಿದೆ. ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ಮತಾಂಧರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತಲ್ಲ, ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ, ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು. ನಾವು ವಿಂಡ್ಸರ್ ಮ್ಯಾನರ್ ವಕ್ಫ್ ಪ್ರಾಪರ್ಟಿ ಅಂತ ಅಂದಾಗ ITC ಕಂಪ್ನಿಯವರಿಗೂ ವಕ್ಫ್ ಬೋರ್ಡಿಗೂ ಡಿಸ್ಪ್ಯೂಟ್ ಅಂತೆ, ಏನೋ ಕ್ಲೈಮ್ ಮಾಡ್ತಿದ್ದಾರಂತೆ. ಇದು ಹಂಗೆಯ ಘೋಷಣೆ ಮಾಡ್ಕೊಂಡಿರೋದು ನಮ್ಮ ಜಾಗ ಅಂಥೇಳಿ. ನಾಳೆ ಬೆಳಗ್ಗೆ ವಿಧಾನಸೌಧ ನಮ್ಮದು, ಇಲ್ಲಿ ನಮಾಜ್ ಮಾತ್ರ ಮಾಡಬೇಕು, ಇಲ್ಲಿ ಚರ್ಚೆ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪಂಚೆ ಎತ್ಕೊಂಡು ಓಡಬೇಕಾದ ಪರಿಸ್ಥಿತಿ ಬರುತ್ತೆ. ಅವರು ಕೂಡ ಪಂಚೆ ಎತ್ಕೊಂಡು ಓಡಬೇಕಾದ ಪರಿಸ್ಥಿತಿ ಬರುತ್ತೆ. ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಜಯನಗರ ಸಾಮ್ರಾಜ್ಯ ಮರೆಯಲಾಗದ ಮಹಾಸಾಮ್ರಾಜ್ಯ. ಚಿನ್ನ, ವಜ್ರ, ವೈಡೂರ್ಯಗಳನ್ನು ರಸ್ತೆ ಬದಿನಲ್ಲಿ ಅಳೆದು ಮಾರ್ತಾ ಇದ್ರಂತೆ. ಅಂತ ಒಂದು ವೈಭವದ ಸಾಮ್ರಾಜ್ಯ. ಅಳಿಯ ರಾಮರಾಯ ಅವನ ಹತ್ರ 6 ಲಕ್ಷ ಸೈನಿಕರಿದ್ರು, 10,000 ಆನೆಗಳಿದ್ದು. 10,000 ಆನೆಗಳು, 6 ಲಕ್ಷ ಸೈನಿಕರು, ದೊಡ್ಡ ಸೈನ್ಯ. ಎಲ್ಲ ಯುದ್ಧವನ್ನು ಗೆಲ್ತಾ ಬಂದಿದ್ರು. ನಂಬಿ ಕೆಟ್ಟರು ಗಿಲಾನಿ ಸಹೋದರರನ್ನ. 70,000 ಸೈನ್ಯದ ಹೊಣೆಗಾರಿಕೆಯನ್ನು ಗಿಲಾನಿ ಸಹೋದರರಿಗೆ ಕೊಟ್ಟಿದ್ರು. ಅವರೇ ಮೋಸ ಮಾಡಿದ್ರು ಅಳಿಯ ರಾಮರಾಯನಿಗೆ. ಅಳಿಯ ರಾಮರಾಯನ ತಲೆ ಕಡ್ದಿದ್ದು ಯಾರನ್ನ ನಂಬಿಕೆ ಇಟ್ಟಿದ್ನೋ ಗಿಲಾನಿ ಸಹೋದರರು, ಅದೇ ಗಿಲಾನಿ ಬ್ರದರ್ಸು ಅಳಿಯ ರಾಮರಾಯನ ತಲೆ ಕಡ್ದಿದ್ದು. ಇಲ್ಲೂ ಕೆಲವರು ದೇವರ್ ಆಲ್ ಅವರ್ ಬ್ರದರ್ಸ್ ಅಂತಾರೆ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಆ ಗಿಲಾನಿ ಬ್ರದರ್ಸ್ ಅಳಿಯ ರಾಮರಾಯನ ತಲೆ ಕಡಿದ್ರು. ನೀವು ಹಿಂಗೆ ನಂಬ್ಕೊಂಡಿದ್ರೆ ರಾಜ್ಯದ ನಿಮ್ಮ ತಲೆ ಮಾತ್ರ ಅಲ್ಲ, ಎಲ್ಲರ ತಲೆನೂ ಕಡಿತಾರೆ, ಹುಷಾರಾಗಿರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಹೈದರಾಲಿನ ನಂಬಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಕೆಟ್ಟರು. ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಹೈದರಾಲಿನ ನಂಬಿ ಕೆಟ್ಟರು. ತಮ್ಮ ಇಡೀ ಮೈಸೂರು ಸಾಮ್ರಾಜ್ಯವನ್ನು ಕಳ್ಕೊಂಡು ಸೆರೆಮನೆಯಲ್ಲಿರ್ಬೇಕು ಮಾಡಿ ಕೂರಿಸಿದ್ರು ಲಕ್ಷ್ಮಮ್ಮಣ್ಣಿನ, ಹೈದರಾಲಿನ ನಂಬಿ. ಈಗ ನಮ್ಮ ಸಿದ್ದರಾಮಯ್ಯನವರು ಜಮೀರನ್ನ ನಂಬ್ಕೊಂಡವ್ರೆ. ಯಾವಾಗ ನಿಮಗೆ ಬತ್ತಿಡ್ತಾನೋ ನಿಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಅಂತ ಗಾದೆ ಮಾತಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಇತಿಹಾಸವನ್ನು ನೋಡಿ, ಇತಿಹಾಸವನ್ನು ನೋಡಿದಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ. ನೀವು ನಂದನವನ, ಚಂದನವನ, ಕರ್ನಾಟಕವನ್ನು ಸ್ಮಶಾನ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ. ನೀವು ಸ್ಮಶಾನ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ. ಎಲ್ಲರೂ ಜಮೀನನ್ನು ಕಿತ್ಕೊಳ್ತೀರಿ. ಅದಕ್ಕೆ ನಮ್ಮ ಹೋರಾಟ, ಈ ಕರಾಳ ಕಾಯ್ದೆ ರದ್ದಾಗಬೇಕು. ಸಂವಿಧಾನ ವಿರೋಧಿಯಾಗಿರುವಂಥ ಕಾಯ್ದೆ ರದ್ದಾಗಬೇಕು. ಕಂಡವರ ಆಸ್ತಿ ಎಲ್ಲ ನಂದು ಅಂತ ಅನ್ನುವಂಥ ಬಕಾಸುರನ ರೀತಿಯಲ್ಲಿ ಜಮೀನು ನುಂಗುವಂಥ ವಕ್ಫ್ ಬೋರ್ಡಿನ ಅಧಿಕಾರ ಕೊನೆಯಾಗಬೇಕು. ಅದಕ್ಕೆ ಅಧಿಕಾರ ಕೊನೆಯಾಗಬೇಕು. ಅದಕ್ಕಾಗಿ ನಾವು ಈ ಒಂದು ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡರ್ ಹೇಳ್ತಾರೆ,
ಉಲೇಮಾಗಳ ಪರಿಷತ್ತು, ಮುಲ್ಲಾಗಳ ಪರಿಷತ್ ಹೇಳ್ತಾರೆ ಲೋಕಸಭೆಯ ಏನಾದರೂ ವಕ್ಫ್ ಬಿಲ್ಲಿಗೆ ತಿದ್ದುಪಡಿ ಮಾಡಲಿಕ್ಕೆ ಹೊರಟ್ರೆ ದೊಡ್ಡ ಕ್ರಾಂತಿ ಆಗುತ್ತಂತೆ. ಅಂದರೆ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಹಾಕ್ತಾರೆ ಇವರು, ಸಂವಿಧಾನಕ್ಕೆ ಬೆದರಿಕೆ ಹಾಕ್ತಾರೆ ಇವರು. ಈ ಸಂವಿಧಾನಕ್ಕೆ ಬೆದರಿಕೆ ಹಾಕೋರನ್ನ ಇಲ್ಲಿ ಉಳಿಸ್ಬೇಕಾ ನಾವಿಲ್ಲಿ? ಅವ್ರಿಗೆ ಹೇಳಬೇಕು, ಆ ಕಾಲ ಹೋಯ್ತು, ಬೆದರಿಸಿ ಪಾಕಿಸ್ತಾನ ತಗೊಂಡ್ರಿ, ಆ ಕಾಲ ಈಗ ನಡೆಯೋದಿಲ್ಲ. ಈಗ ಬೆದರಿಕೆ ಹಾಕಿದರೆ ನಿಮಗೆ ಒಂದು ಮಾತನ್ನು ನೆನಪಿಸಬೇಕಾಗುತ್ತೆ. 1947 ಆಗಸ್ಟ್ 14ನೇ ತಾರೀಕು ಭಾರತ ವಿಭಜನೆ ಆಯಿತು. ವಿಭಜನೆ ಆದ ಸಂದರ್ಭದಲ್ಲಿ ಯಾರು ನಮಗೆ ನಿಮ್ಮ ಜೊತೆ ಹೊಂದ್ಕೊಂಡು ಬದುಕೋಕ್ಕಾಗಲ್ಲ ಅನ್ನುವಂಥವ್ರೆಲ್ಲರೂ ನಾವು ಭಾರತದ ಜೊತೆಯಲ್ಲಿ ಸಂವಿಧಾನದ ಜೊತೆಯಲ್ಲಿ ಇರೋಕ್ಕಾಗಲ್ಲ ಅನ್ನೋರೆಲ್ಲರೂ ಪಾಕಿಸ್ತಾನಕ್ಕೆ ಹೋದರು. ಇಲ್ಲಿ ಸಂವಿಧಾನವನ್ನು ನಂಬಿಕೊಂಡು ಯಾರು ಇರ್ತೀರೋ ಅವ್ರಿಗೆ ಮಾತ್ರ ಇಲ್ಲಿ ಜಾಗ ಇದೆ. ಸಂವಿಧಾನವನ್ನು ಹೊಸಗಿ ಹಾಕಿ ಸಂವಿಧಾನದ ಜಾಗದಲ್ಲಿ ಸರಿಯಾವನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊರಟ್ರೆ ಭಾರತೀಯ ಜನ ಇನ್ನೂ ಕೂಡ ಜೀವಂತವಾಗಿದ್ದೇವೆ, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ಹೇಳಲಿಕ್ಕೆ ನಿಮ್ಮ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡ್ತಕ್ಕಂಥ ಅಪಚಾರ. ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ನಡೆಯೋದಿಲ್ಲ. ನೀವು ಲೋಕಸಭಾ ಸದಸ್ಯರಿಗೆ ಧಮಕಿ ಹಾಕ್ತೀರಿ. ನೀವು ಅಂದರೆ ಬೆದರಿಕೆಯ ಮೂಲಕ ಈ ಕರಾಳ ಶಾಸನ ಇರಬೇಕು ಅಂತ ಬಯಸ್ತೀರಾ ನೀವು? ಈ ಕರಾಳ ಶಾಸನದಿಂದ ತಾನೇ ನಿಮಗೆ ಕಂಡವರ ಆಸ್ತಿ ಎಲ್ಲ ಹೊಡ್ಕೊಳ್ಳುವಂಥ ಅಧಿಕಾರ ಬಂದಿತ್ತು. ನಿಮ್ಗೆ ಯಾರು ದಾನ ಕೊಟ್ಟರು, ಯಾವಾಗ ದಾನ ಕೊಟ್ಟರು ಪರಿಶೀಲನೆ ಆಗಬೇಕಾ ಬೇಡವಾ? ಅದು ಯಾವುದೂ ಇಲ್ದಲೇ ಇವತ್ತು ವಿಧಾನಸೌಧ ನಮ್ಮದು, ದೇವಸ್ಥಾನ ನಮ್ಮದು, ಸ್ಮಶಾನ ನಮ್ಮದು, ರೈತರ ಜಮೀನು ನಮ್ಮದು, ದಲಿತರ ಮನೆ ನಮ್ಮದು, ಶಾಲೆ ನಮ್ಮದು, ಆಸ್ಪತ್ರೆ ನಮ್ಮದು, ಕೆರೆ ನಮ್ಮದು ಅಂತ ಹೇಳ್ತೀರಿ. ನಾಚಿಕೆ ಇಲ್ಲ ನಿಮಗೆ? ಮಠನೂ ನಮ್ಮದು ಅಂತ ಹೇಳ್ತೀರಿ. ಅಂದರೆ ಮಠನೂ ನಮ್ಮದೇ, ಸ್ಮಶಾನ ನಮ್ಮದು ಅಂತ ಹೇಳ್ತೀರಿ. ಇದೆಲ್ಲ ನಡೆಯೋದಿಲ್ಲ. ನಿಮ್ಮ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾಕುವಂಥ ಬೆದರಿಕೆ. ಈ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ. ತಯಾರಿದ್ದೀವಾ ಇಲ್ವೋ? ಸ್ವೀಕಾರ ಮಾಡ್ತೀವಾ ಇಲ್ವೋ? ನಾವು ಹೋರಾಟಕ್ಕೆ ಬಂದಿದ್ದೇವೆ. ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ನಿಮ್ಮನ್ನು ಎದುರಿಸ್ತೇವೆ. ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ಎದುರಿಸ್ತೇವೆ. ನಮ್ಮ ಸಂಘರ್ಷ, ನಮ್ಮ ಭೂಮಿ, ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ವಕ್ಫ್ ಬೋರ್ಡ್ ಕಿತ್ಕೊಳ್ಳೋಕೆ ಅವಕಾಶ ಕೊಡೋಲ್ಲ. ಕಾಂಗ್ರೆಸ್ಸಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟು ದೇಶ ಒಡೆದ್ರಿ. ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟಿದ್ದ ಪರಿಣಾಮವಾಗಿ ಭಾರತ ವಿಭಜನೆ ಆಯಿತು. ಮತ್ತಷ್ಟು ಮತಾಂಧರಿಗೆ ಕುಮ್ಮಕ್ಕು ಕೊಟ್ಟರೆ ಮತ್ತಷ್ಟು ಪಾಕಿಸ್ತಾನಗಳು ಭಾರತದೊಳಗೆ ನಿರ್ಮಾಣ ಆಗ್ತವೆ. ಆ ಮತ್ತಷ್ಟು ಪಾಕಿಸ್ತಾನಗಳು ನಿರ್ಮಾಣ ಆಗೋದಕ್ಕೆ ಅವಕಾಶ ಕೊಡಬೇಕಾ? ಅದಕ್ಕಾಗಿ ನಾವು ಸ್ವತಂತ್ರ ಹೋರಾಟ ಮಾಡಿದ್ದ, ಅದಕ್ಕಾಗಿ ಬಲಿದಾನ ಆಗಿದ್ದ, ಅದಕ್ಕಾಗಿ ಕೋಟ್ಯಾಂತರ ಜನ ನಿರ್ವಸಿತರಾಗಿದ್ದ. ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ಹೋರಾಟ ಈ ಒಂದು ನ್ಯಾಯಯುತ ಬೇಡಿಕೆಯನ್ನು ಇಟ್ಕೊಂಡು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬೇಕು. ಅವರಿಗೆ ಯಾರು ದಾನ ಕೊಟ್ಟಿದ್ದಾರೆ ಅದು ಬಹಿರಂಗ ಆಗಬೇಕು. ಯಾವಾಗ ಕೊಟ್ಟರು, ಯಾರಪ್ಪನ ಮನೆ ಆಸ್ತಿ ಕೊಟ್ಟರು ಅದು ತೀರ್ಮಾನ ಆಗಬೇಕು. ಕಂಡರ ಆಸ್ತಿ ಎಲ್ಲ ನಮ್ಮದು ಅಂತ ಹೇಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಿನ್ನೆ ಮತ್ತು ಇವತ್ತು ಹೋರಾಟವನ್ನು ಮಾಡಿದೆ. ನಾವು ಈ ಹೋರಾಟವನ್ನು ರಾಜ್ಯದ ಉದ್ದಗಲಕ್ಕೂ ಕೂಡ ವಿಸ್ತರಿಸ್ತೇವೆ, ಜನಜಾಗೃತಿಯನ್ನು ಮೂಡಿಸ್ತೇವೆ. ಕಾಂಗ್ರೆಸ್ ನಿಲುವನ್ನು ಸ್ಪಷ್ಟಪಡಿಸಬೇಕು. ನೀವು ಸಂವಿಧಾನದ ಪರನೋ ಶರಿಯಾ ಪರನೋ ಅನ್ನೋದು ನಿಮ್ಮ ನಿಲುವು ಸ್ಪಷ್ಟ ಆಗಬೇಕು. ನೀವು ಸಂವಿಧಾನ ಪರ ಇದ್ದೀರಿ ಅನ್ನೋದಾದರೆ, ಸರಿಯಾ ಪರ ಇಲ್ಲ ಅನ್ನೋದಾದರೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ನೀವು ಈ ಕರಾಳ ವಕ್ಫ್ ಕಾಯ್ದೆಯನ್ನು ರದ್ದುಪಡಿಸೋದಕ್ಕೆ ನೀವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತಿದ್ರೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ತಿದ್ದುಪಡಿ ಮಸೂದೆಯನ್ನು ಬೆಂಬಲಿಸಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇಲ್ಲದೇ ಇದ್ರೆ ನೀವು ಗೋಮುಖ ವ್ಯಾಘ್ರಗಳಾಗ್ತೀರಿ. ದೇಶವನ್ನು ಹಾಳು ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ.